ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿ ಸ್ಟೂಡೆಂಟ್ಸ್, ಸ್ವಲ್ಪ ಹೊತ್ತಿಗೆ ಮುಂಚೆ KEA ಡಿಪ್ಲೊಮೋ DCD 2025 ಪೇಜ್ ಅಲ್ಲಿ ಒಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ, ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಏನಂತಂದ್ರೆ DCT 2025 ರಿಗಾರ್ಡಿಂಗ್ ಕ್ಲೇಮ್ಸ್ 13,625 ಅಂತ. ಇದು ಓಪನ್ ಮಾಡಿದ್ರೆ ಒಂದು ಸುಮಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದೇ ತರ ನಾಟಾದವ್ರಿಗೂ ಅಂದ್ರೆ ಆರ್ಕಿಟೆಕ್ಚರ್ ಮೂಲಕ ಹೋಗೋರ್ಗು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಏನ್ ಸರ್ ಇದು, ಎಕ್ಸಾಕ್ಟ್ಲಿ ಏನು ಅಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೀವು ವೆರಿಫಿಕೇಶನ್ ಹೋದಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೇನು ಪ್ರಿಂಟ್ ಆಗಿರುತ್ತೆ, ಅಂದ್ರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟ್ರಲ್ ಏನು ಪ್ರಿಂಟ್ ಆಗಿ ಕೊಟ್ಟಿದ್ದಾರೆ, ಇದ್ರಲ್ಲಿ ಏನಾದ್ರು ತಪ್ಪಿದೆಯಾ, ಕ್ಲೇಮ್ ಡೀಟೇಲ್ಸ್ ನಾಟ್ ಪ್ರಿಂಟೆಡ್ ಕರೆಕ್ಟ್ಲಿ ಆನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ನೀವು ಕ್ಲೇಮ್ ಮಾಡಿರೋ ಡೀಟೇಲ್ಸ್ ಕರೆಕ್ಟ್ ಆಗಿಲ್ಲ ಸರ್, CGPA ಪರ್ಸೆಂಟ್ ಪ್ರಿಂಟೆಡ್ ರಾಂಗ್ಲಿ, CGPA ಮಾರ್ಕ್ಸ್ ನನಗಿರೋದೇ ಒಂದು, ಅಲ್ಲಿ ಪ್ರಿಂಟ್ ಆಗಿರೋದೇ ಒಂದು, ಆಮೇಲೆ ಪರ್ಸೆಂಟೇಜ್ ಬಂದಿಲ್ಲ, ಕರೆಕ್ಟ್ ಆಗಿ ಪ್ರಿಂಟ್ ಆಗಿಲ್ಲ, ಆತರ ಈ ತರ ಎಲ್ಲ ಡಿಸ್ಪ್ಲೇ ಮಾಡಿ ನೋಡಿ. CGPA ಬರ್ಬೇಕಿಲ್ಲಿ, ಕೆಲವ್ರಿಗೆ 100 ಬಂದಿದೆ, ಕೆಲವ್ರಿಗೆ 10 ಬಂದಿದೆ. ಎಕ್ಸಾಕ್ಟ್ಲಿ ಇವೆಲ್ಲ ಡೀಟೇಲ್ಸ್ ಇದೆ. ಅದೇ ತರ ಕೋಟಾಸ್ ಕ್ಲೇಮ್ ಆಗಿದೆ, ನಾನು ವ್ಯಾಲಿಡ್ ಇದ್ದೀನಿ, ಎಲ್ಲ ಎಲಿಜಿಬಲ್ ಇದ್ದೀನಿ, ಅದು ನೋ ಅಂತ ಬರ್ತಾ ಇದೆ. ಇವಾಗ ಏನ್ ಮಾಡಬೇಕು ಅಂತ ಅದಕ್ಕೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದರದೇ ನೋಟಿಫಿಕೇಶನ್ ಬಿಟ್ಟಿರೋದು. ಎಲ್ಲ ಅಪ್ಡೇಟ್ಸ್ ರಿಗಾರ್ಡಿಂಗ್ ದಟ್ ಒನ್ ಕೊಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಎಂಡ್ ವರ್ಗೂ ನೋಡ್ತಾ ಇರಿ. ಅದೇ ತರ ಈ ತರ ಅಪ್ಡೇಟ್ಸ್ ಬರಬೇಕು ಅಂದ್ರೆ ND ಅಕಾಡೆಮಿ ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲ ಅಪ್ಡೇಟು ಅದ್ರಲ್ಲಿ ಬರ್ತಾ ಹೋಗುತ್ತೆ. ಇಂಜಿನಿಯರ್ ಕಾಲೇಜ್ ಜಾಯ್ನ್ ಆಗೋರು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲಿರಿ. ಅದೇ ತರ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ PDF ಕೊಡ್ತೀನಿ. ಎಲ್ಲರೂ ಈಗರಾಗಿ DCT ರಿಸಲ್ಟ್ಸ್ ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನೂ ಅದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಡೇ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಅದೇ ತರ ಕಂಪ್ಲೀಟ್ ಸಪೋರ್ಟ್ ಬೇಕು, ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಬೇಕು. ಟೆನ್ಷನ್ ಫ್ರೀ ಆಪ್ಷನ್ ಎಂಟ್ರಿ ಮೀನ್ಸ್ ಕೌನ್ಸಿಲಿಂಗ್ ಆಗಬೇಕು ಅಂತಂದ್ರೆ ಪರ್ಸನಲ್ ಗೈಡೆನ್ಸ್ ಇದೆ. LMR PPT ಕೋರ್ಸ್ ಯಾರು ಬೈ ಮಾಡ್ಕೊಂಡಿದ್ದೀರಾ ಅಥವಾ ರೆಕಾರ್ಡ್ ಕ್ಲಾಸಸ್ ಬೈ ಮಾಡ್ಕೊಂಡಿದ್ದೀರಾ, ಅವ್ರಿಗೆ ಡಿಸ್ಕೌಂಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ಸುಮಾರು ಜನ ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ನೋಡಿ, ಇಲ್ಲಿ ಏನು ಕ್ಲೇಮ್ಸ್ ಆಗಿಲ್ಲ, CGPA ಪರ್ಸೆಂಟೇಜ್ ಪ್ರಿಂಟ್ ಆಗಿಲ್ಲ. ನೋಡಿ, ಇಲ್ಲಿ ಏನು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ, ನಿಮಗೆ ಆ ಸೆಂಟರ್ಸ್ ಹೋದಾಗ ಆಲ್ ಓವರ್ ಕರ್ನಾಟಕ ಎಲ್ಲೋನ ಆಗಿರ್ಬೋದು. ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಶಿವಮೊಗ್ಗದಲ್ಲಿ ಬಂದಿರೋ ಹುಡುಗಂದು. ಓಕೆ, ಅವನು ಕಳಿಸಿದ್ದ ನನಗೆ, ಸರ್ ನಂಗೆ ನೋಡಿ CGPA ಪರ್ಸೆಂಟೇಜ್ ಬಂದು 86.6 ಅಂತ, 8.65 ಅಂತ ಬಂದಿದೆ, 10 ಅಂತ ಬಂದಿದೆ. ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗಿ ಬಂದಿರಲ್ಲ. ಓಕೆ, ನಿಮ್ಗೆ 10th 6M ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೋಡಿದ್ರೆ ಅಲ್ಲಿ CGPA ಗ್ರೇಡ್ ಅಂತ ಕೊಟ್ಟಿರ್ತಾರೆ, ಅದು ಕನ್ವರ್ಟೆಡ್ CGPA ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ. ಕೆಲವರಿಗೆ 100 ಮಾರ್ಕ್ಸ್ ಗೆ ಪರ್ಸೆಂಟೇಜ್ ಹಾಕಿದ್ದಾರೆ, ಕೆಲವರು 10 ಗೆ 8.65 ಅಂತ ಹಾಕಿದ್ದಾರೆ. ಸೊ ಈ ತರ ಇದ್ರೆ ನಾನು ಏನ್ ಸರ್ ಮಾಡಬೇಕು, ನನ್ಗೆ ಇನ್ನ ತಪ್ಪಾಗಿದೆ, ನನಗೆ ಆಕ್ಚುಲಿ 9 ಬರ್ಬೇಕಿತ್ತು, 8.65 ಹಾಕಿದ್ದಾರೆ, 7.2 ಬರ್ಬೇಕಿತ್ತು, 8.6 ಹಾಕಿದ್ದಾರೆ. ಈ ತರ ಏನಾರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಏನ್ ಮಾಡಬೇಕು? ಅದೇ ತರ ನಿಮ್ಗೆ ಇಲ್ಲಿ ನಾನು ಈವ್ನಿಂಗ್ ಕಾಲೇಜ್ ಸರ್, ಈಗ ವರ್ಕಿಂಗ್ ಪ್ರೊಫೆಷನಲ್ಸ್ ಇವತ್ತಿಂದ ಸ್ಟಾರ್ಟ್ ಆಗಿದೆ, ನಾನು ಈವ್ನಿಂಗ್ ಕಾಲೇಜ್ ಸರ್, ಆದ್ರೂ ನನಗೆ ಡೇ ಕಾಲೇಜ್ ಅಂತ ಕೊಟ್ಬಿಟ್ಟಿದ್ದಾರೆ, ನನ್ಗೆ ಏನ್ ಮಾಡಬೇಕು? ನಾನು ಸ್ಪೆಷಲ್ ಕ್ಯಾಟಗರಿ, ಓಕೆ ಸ್ಪೆಷಲ್ ಕ್ಯಾಟಗರಿ ನೋ ಅಂತ ಇದೆ, ಅದರ ಸ್ಪೆಷಲ್ ಕ್ಯಾಟಗರಿ ನಾನು ಕ್ಲೇಮ್ ಮಾಡಿದೀನಿ, ಅಲ್ಲಿ ನನಗೆ ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ದಾರೆ, ಬಟ್ ಇಲ್ಲಿ ನನಗೆ ನೋ ಅಂತ ಕೊಟ್ಟಿದ್ದಾರೆ, ನಾನು ಏನ್ ಮಾಡಬೇಕು? ಕನ್ನಡ ಮೀಡಿಯಂ ನಾನು ಎಲಿಜಿಬಲ್ ಇದೀನಿ, ನೋ ಅಂತ ಕೊಟ್ಟಿದ್ದಾರೆ, ಏನ್ ಮಾಡಬೇಕು? ಇದು ಎಲ್ಲದಕ್ಕೂ ಒಂದೇ ಆನ್ಸರ್. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ನೀವು ಅವರೊಂದು ನೋಟಿಫಿಕೇಶನ್ ಬಿಟ್ಟಿರೋದು, ಸುಮಾರು ಜನ ಸ್ಟೂಡೆಂಟ್ಸ್ ಇದು ಕಂಪ್ಲೇಂಟ್ ಮೇಲ್ ಮಾಡಿರೋದಕ್ಕೆ ಅವರೊಂದು ನೋಟಿಫಿಕೇಶನ್ ಬಿಟ್ಟಿರೋದು. ಇದ್ರ ಬಗ್ಗೆನೆ ನೀವೇನ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ KEA ಮಲ್ಲೇಶ್ವರಂಗೆ ಹೋಗ್ಬೇಕು. ತಪ್ಪಿದ್ದಲ್ಲಿ ಮಾತ್ರ, ಅವ್ರು ಅದನ್ನೇ ಹೇಳಿರೋದು, ಎಲ್ಲಾ ಮಾಹಿತಿ ಸರಿ ಇರುವವರು KEA ಬರುವ ಅಗತ್ಯವಿಲ್ಲ. ಎಲ್ಲಾರು ಕರೆಕ್ಟ್ ಆಗಿದ್ರೆ ಬರೋದ್ ಬೇಕಾಗಿಲ್ಲ. ಇದ್ ಮಿಕ್ಕಿದ್ದು ಈ ಇನ್ಫಾರ್ಮೇಶನ್ ಅಲ್ಲಿ ಏನಾರ ತಪ್ಪಿದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಬರ್ತೀನಿ. ತಪ್ಪಿದ್ರೆ ಅವ್ರು ಮಾತ್ರ ಬರಬೇಕು KEA ಮಲ್ಲೇಶ್ವರಂಗೆ. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ DCT 2025 ಗೆ ಅಭ್ಯರ್ಥಿಗಳಿಂದ ಪಡೆದ ವಿವರಗಳನ್ನು ಮತ್ತು ಮಾಹಿತಿಗಳನ್ನು ಪರಿಶೀಲಿಸಿಕೊಳ್ಳಲು ಅವಕಾಶ ನೀಡಲಾಗಿತ್ತು. ಆದರೆ ಕೆಲವು ಅಭ್ಯರ್ಥಿಗಳು ನಿಗದಿತ ಸಮಯದಲ್ಲಿ ದಾಖಲೆಗಳನ್ನು ಪಡೆಯುವುದು ಸಾಧ್ಯವಾಗಿಲ್ಲ ಅಥವಾ ಪರಿಶೀಲನೆಯಲ್ಲಿ ಸಲ್ಲಿಸಿದ ದಾಖಲೆಗಳು, ಕ್ಲೇಮ್ಸ್ಗಳು, ಡಿಪ್ಲೊಮಾ ಪರೀಕ್ಷೆಯ ಅಂಕಗಳು, ವೃತ್ತಿನಿರತ ಕ್ಲೇಮ್ಗಳು ಸರಿಯಾಗಿ ನಮೂದಿತವಾಗಿಲ್ಲ ಎಂದು ಮನವಿಗಳು ಸಲ್ಲಿಸಿರುತ್ತಾರೆ. ಅಂದ್ರೆ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಇವಾಗ ಈ ಫಸ್ಟ್ ಥಿಂಗ್, ಯಾರ್ಯಾರು ಹೋಗ್ಬೇಕು KEA ಮಲ್ಲೇಶ್ವರಂಗೆ ಅದು ಹೇಳ್ತೀನಿ, ಯಾವಾಗ ಹೋಗ್ಬೇಕು ಅಂತ ಹೇಳ್ತೀನಿ. ಸೊ ಯಾರ್ಯಾರು ಹೋಗ್ಬೇಕು KEA ಮಲ್ಲೇಶ್ವರಂಗೆ, ಅವ್ರು ಹೇಳ್ತಾ ಇರೋದು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೀನಿ ಅಂತೆಲ್ಲ ಅರ್ಥ ಮಾಡ್ಕೊಳ್ಳಿ. ಬೇರೆ ಗ್ರೂಪ್ಸ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿದರೆ ಅವರೆಲ್ಲ ನಿಮ್ಗೆ ಇನ್ನ ಟೈಮ್ ಕೊಟ್ಟಿದ್ದಾರೆ. ನಾಳೆನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಮಂಡೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ. ಇವತ್ತು 13th ಮುಗಿದೆ, ನಾಳೆ 14th ನಾಳೆ ವೆರಿಫಿಕೇಶನ್ ಇರುತ್ತೆ, ಮತ್ತೆ 16th ಮಂಡೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಪ್ರಾಬಲಿ ಇನ್ನ ಒನ್ ಡೇ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದು 16th ಬಿಡ್ತಾರೆ, ನಿಮ್ಗೆ ವೆಯ್ಟ್ ಮಾಡಿ. ಸೊ ವರ್ಕಿಂಗ್ ಪ್ರೊಫೆಷನ್ ಯಾರಿದ್ದೀರಾ, ಬೇಕಾದ್ರೆ ನಿಮಗೆ 14th 13th 16th ಅಂತ ಹೇಳಿದಾರೆ, ಬೇಕಾದ್ರೆ ನೀವು ನಾಳೆ ಹೋಗ್ಬೋದು, ಟ್ರೈ ಮಾಡಿ. ಓಕೆ, ಇದು ಸೆಂಟ್ರಲ್ ಮಾತ್ರ.
ರಿಮೈನಿಂಗ್ ಯಾರು ಅಂತಂದ್ರೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಕನ್ನಡ ಮೀಡಿಯಂ ಎಲಿಜಿಬಲ್ ಇದೀನಿ, ನಾನು ಕನ್ನಡ ಮೀಡಿಯಂ 10 ವರ್ಷ ಎಲಿಜಿಬಲ್ ಇದೀನಿ. ಕನ್ನಡ ಮೀಡಿಯಂ ಅಂದ್ರೇನು, 10 ವರ್ಷ ನೀನು ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೇಕು, ನೀನು ಪ್ರೊವೈಡ್ ಮಾಡಿರ್ತೀವಿ, ಅವ್ರು ಅಕ್ಸೆಪ್ಟ್ ಮಾಡಿರ್ತಾರೆ. ಬಟ್ ಪ್ರಿಂಟ್ ಆಗ್ಬೇಕಾದ್ರೆ ನೋ ಅಂತ ಬಂದಿರುತ್ತೆ, ಅವರು ಹೋಗ್ಬೇಕು. ಅದೇ ತರ ಹೈದರಾಬಾದ್ ಕರ್ನಾಟಕ ನಿಮ್ದು ಸರ್ಟಿಫಿಕೇಟ್ ಎಲಿಜಿಬಲ್ ಇರುತ್ತೆ, ನೀವೆಲ್ಲ ಸಬ್ಮಿಟ್ ಮಾಡಿರ್ತಾರೆ, ಅವರು ಹೌದು ಅಂತ ಹೇಳಿರ್ತಾರೆ. ಬಟ್ ಪ್ರಿಂಟ್ ಆಗ್ಬೇಕಾದ್ರೆ ನೋ ಅಂತ ಬಂದಿರುತ್ತೆ, ನೀವು ಹೋಗ್ಬೇಕು. ಸ್ಪೆಷಲ್ ಕ್ಯಾಟಗರಿ ಅವರು, ಇದು ಸುಮಾರು ದಿನ ಕನ್ಫ್ಯೂಷನ್ ಇರೋದು, ಬರ್ತೀನಿ ಆಮೇಲೆ ಸ್ಪೆಷಲ್ ಕ್ಯಾಟಗರಿಗೆ. ಅದೇ ತರ ನಿಮ್ಮ ಕ್ಯಾಸ್ಟ್ ಕ್ಲೇಮ್ ಆಗಿಲ್ಲ ಅಂದ್ರೆ ಹೋಗ್ಬೇಕು. ಅದೇ ತರ ನಿಮ್ಮ ಮಾರ್ಕ್ಸ್ ತಪ್ಪಿದ್ದಲ್ಲಿ ಈ ತರ ಇದ್ರೆ ಕರೆಕ್ಟ್ ನೋಡಿ, ಅರ್ಥ ಮಾಡ್ಕೊಳ್ಳಿ. 10ಗೆ 8.65 ನಿಮ್ದು CGPA ಗ್ರೇಡ್ ಬಂದು ಕೆಲವರಿಗೆ 100% ಕೊಟ್ಟಿದ್ದಾರೆ, ಕೆಲವರಿಗೆ 10 ಕೊಟ್ಟಿದ್ದಾರೆ. ಓಕೆ, ಎರಡೂ ಕರೆಕ್ಟ್. ಓಕೆ, 8.65 ಅಂತ ನಿಮ್ದು ಕರೆಕ್ಟ್ ಆಗಿದ್ರೆ ಇದೆಲ್ಲಿ ಚೆಕ್ ಮಾಡ್ಕೊಬೇಕು ಅಂತಂದ್ರೆ ನಿಮ್ಮ 6M ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಕರೆಕ್ಟ್ ಆಗಿದ್ರೆ ನೋ ನೀಡ್ ಟು ಗೋ. ತಪ್ಪಿದ್ದಲ್ಲಿ ಮಾತ್ರ, ಫಾರ್ ಎಕ್ಸಾಂಪಲ್ ಇದೇ ಹುಡುಗಂದು ಇಲ್ಲಿ 8.65 ಇದೆ, ಇವಂದೇನಾದ್ರೂ 6M ಮಾರ್ಕ್ಸ್ ಕಾರ್ಡ್ ಅಲ್ಲಿ 9.2 ಇದ್ರೆ ಡೆಫಿನೆಟ್ಲಿ ನೀವು ಹೋಗ್ಬೇಕಾಗತ್ತೆ KA ಮಲ್ಲೇಶ್ವರಂಗೆ. ಅದೇ ತರ ನಿಮ್ಗೆ ಇಲ್ಲಿ ಕೋಟಾಸ್ ಎಸ್ ಅಂತ ಸ್ಟೇಟಸ್ ಅಂತ ಏನ್ ಸಬ್ಮಿಟ್ ಮಾಡಿದಿರ ಕೊಟ್ಟಿದ್ದಾರೆ, ಇಲ್ಲಿ ಏನಾದ್ರೂ ತಪ್ಪಿದ್ರೆ ಇಂಥವ್ರು ಹೋಗ್ಬೇಕಾಗತ್ತೆ. ಇವರೆಲ್ಲರೂ ಮಲ್ಲೇಶ್ವರಂಗೆ ಹೋಗ್ಬೇಕಾಗತ್ತೆ. ತಪ್ಪಿದ್ದಲ್ಲಿ ಮಾತ್ರ ಅವ್ರು ಹೇಳ್ತಾ ಇರೋದು ಎಲ್ಲ ಕರೆಕ್ಟ್ ಆಗಿದ್ರೆ ಬೇಕಾಗಿಲ್ಲ. ಮತ್ತೆ ಇನ್ನೊಂದ್ಸಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಿ. ಇವಾಗ ನಂಗೆ ಸುಮಾರು ಜನ ಸ್ಟೂಡೆಂಟ್ಸ್ ಸ್ಪೆಷಲ್ ಕ್ಯಾಟಗರಿ ಅವರು ನನ್ನ ಅಕಾಡೆಮಿ ಸ್ಟೂಡೆಂಟ್ಸ್ ಆಗಲಿ ಅಥವಾ ಪರ್ಸನಲ್ ಗೈಡೆನ್ಸ್ ಇದು ಮಾಡಿದ್ರು, ಮೆಸೇಜ್ ಮಾಡಿದ್ರು, ಸರ್ ನಂದು ಸ್ಪೆಷಲ್ ಕ್ಯಾಟಗರಿ ಇದೆ, ನಾನು ನಿನ್ನೆ ಹೋಗಿ ವೆರಿಫಿಕೇಶನ್ ಮಾಡಿಸಿದೀನಿ, ಅಲ್ಲಿ ಅಕ್ಸೆಪ್ಟ್ ತಗೊಂಡಿದ್ದಾರೆ, ಅಂದ್ರೆ ಡಿಫೆನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, NCC ಕೋಟ ಆಗಿರ್ಬೋದು ಎಲ್ಲ ತಗೊಂಡಿದ್ದಾರೆ, ನಂಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಬಟ್ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಂಗೆ ಅಲ್ಲಿ ಮಾಡ್ಲಿಲ್ಲ, ನಾನು ಬೇರೆ ಸೆಂಟ್ರಲ್ ಬುಕ್ ಮಾಡ್ಕೊಂಡು ನಾನು ಮಾಡ್ಕೊಂಡೆ, ಇದೆಲ್ಲ ಗೈಡೆನ್ಸ್ ನಾನು ಕೊಟ್ಟಿದ್ದೀನಿ. ಓಕೆ, ಸ್ಪೆಷಲ್ ಕ್ಯಾಟಗರಿ ಬಂದು ನೋ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂತಂದ್ರೆ ಅವ್ರು ಮೊನ್ನೆ ಬಿಟ್ಟಿರೋದು, ಇಲ್ಲಿ ನಿಮಗೆ ನೋ ಅಂತಾನೆ ಬರುತ್ತೆ, ನೀವು ಹೋಗ್ಬೇಕಾಗಿಲ್ಲ. ಸ್ಪೆಷಲ್ ಕ್ಯಾಟಗರಿ ಯಾರು ಇದ್ರೆ ಹೋಗ್ಬೇಕಾಗಿಲ್ಲ. ಬೇಕಾದ್ರೆ ನೀವು ಬೆಂಗಳೂರಲ್ಲಿ ಇದ್ರೆ ಒಂದ್ ವಿಸಿಟ್ ಮಾಡಿ, ನೋ ಇಶ್ಯೂ, ನಿಮ್ಗೆ ನೋ ಅಂತಾನೆ ಬಂದಿರುತ್ತೆ. ಆಮೇಲೆ ನಿಮ್ಗೆ ಲಿಸ್ಟ್ ಬಿಡ್ತಾರೆ, ಸೊ ಆಪ್ಷನ್ ಎಂಟ್ರಿ ಬ್ಯಾಕ್ ಎಂಡ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಇಷ್ಟು. ಇನ್ ಕೇಸ್ ನಾನು ಬೆಂಗಳೂರಲ್ಲಿ ಇದ್ರೆ ವಿಸಿಟ್ ಮಾಡಿ, ನೀವು ಲೋಗ್ ಕೊಡಿ, ಸರ್ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡಿದೀನಿ, ಯಾಕಂದ್ರೆ ಮೊನ್ನೆ ಚೆಕ್ ಮಾಡಿರ್ತಾರೆ, ಅವರೊಂದು ಲಿಸ್ಟ್ ಬಿಡ್ತಾರೆ. ಸ್ವಲ್ಪ ಡಿಲೇ ಆಗಬೇಕಾಯ್ತು ಪ್ರೊಸೆಸ್, ಅದು ಆಗಿಲ್ಲ, ಹಂಗಾಗಿ ನಿಮ್ಗೆ ಇಲ್ಲಿ ನೋ ಅಂತ ಬರ್ತಾ ಇದೆ. ಓಕೆ, ನಿಮ್ಗೆ ಕ್ಯೂರಿಯಾಸಿಟಿ ಇದ್ರೆ ಯು ಕ್ಯಾನ್ ವಿಸಿಟ್ ಮಲ್ಲೇಶ್ವರಂ. ಓಕೆ, ರಿಗಾರ್ಡಿಂಗ್ ದಿಸ್ ಒನ್. ಸೊ ಇಷ್ಟು ತಪ್ಪಿದ್ರೆ ಮಾತ್ರ, ಅಂದ್ರೆ ಇಷ್ಟು ಏನ್ ಹೇಳಿದೆ ಕ್ಯಾಟಗರೀಸ್ ಆಗಿರ್ಬೋದು, ಅಂದ್ರೆ ಕರೆಕ್ಷನ್ ಕ್ಲೇಮ್ ಡೀಟೇಲ್ಸ್ ಏನ್ ಮಾಡಿದೀರಾ, ಕನ್ನಡ ಮೀಡಿಯಂ, ರೂರಲ್, ಕ್ಯಾಸ್ಟ್, ಎನಿ ಕ್ಯಾಸ್ಟ್ ಆಗಿರ್ಬೋದು, ಅಥವಾ 371 ಆಗಿರ್ಬೋದು, ಅಥವಾ ಹೊರನಾಡು ಗಡಿನಾಡು ಆಗಿರ್ಬೋದು, ಇವ್ರದೆಲ್ಲ ಏನೋ ಕ್ಲೇಮ್ಸ್ ಬಂದಿಲ್ಲ ಅಂತಂದ್ರೆ ನೀವು ವಿಸಿಟ್ ಮಾಡಬಹುದು. ಅದೇ ತರ CGPA ಪರ್ಸೆಂಟೇಜ್ ಮಾರ್ಕ್ಸ್ ಆಗಲಿ ಕಡಿಮೆ ಬಂದಿದ್ರೆ, ಗ್ರೇಡಿಂಗ್ಸ್ ಆಗಲಿ ಮಾರ್ಕ್ಸ್ ಆಗಲಿ ಕಡಿಮೆ ಬಂದ್ರೆ ನೀವು ವಿಸಿಟ್ ಮಾಡಬಹುದು. ಕೋಟಾಸ್ ಕ್ಲೇಮ್ ಆಗಿಲ್ಲ, ನೋ ಅಂತ ಬಂದಿದೆ ಅಂತಂದ್ರೆ ನೀವು ವಿಸಿಟ್ ಮಾಡಬಹುದು. ನೀವು ಎಲಿಜಿಬಲ್ ಇದ್ರೆ, ನೀವು ಎಲಿಜಿಬಲ್ ಇದ್ದು ಅವ್ರು ಓಕೆ ಅಂದು ಪ್ರಿಂಟ್ ಆಗಿಲ್ಲ ಅಂತಂದ್ರೆ, ನೋ ಅಂತ ಪ್ರಿಂಟ್ ಆಗಿದ್ರೆ ಮಾತ್ರ ಹೋಗ್ಬೇಕು. ನೀವು ಫಾರ್ ಎಕ್ಸಾಂಪಲ್ ಯಾರೋ ಹುಡುಗ ಕಾಲ್ ಮಾಡಿದ್ದ, ಸರ್ ನಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವ್ಯಾಲಿಡಿಟಿ ಇತ್ತು, ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ ಇವತ್ತು 2B ಬರುತ್ತೆ, 2B ಬರೋದ್ರಿಂದ ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವ್ಯಾಲಿಡಿಟಿ ಇತ್ತು, ಬಟ್ ವೆರಿಫಿಕೇಶನ್ ಹೋದಾಗ ನಾನು ವ್ಯಾಲಿಡಿಟಿ ಇರಲಿಲ್ಲ ಸರ್, ನೋಡ್ಕೊಂಡಿಲ್ಲ, ನಾನು ಇವಾಗ ಏನ್ ಮಾಡ್ಬೇಕು, ನಾನು ಜನರಲ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ನಿಮಗೆ ಕ್ಯಾಸ್ಟ್ ಕೋಟಾ ಕ್ಲೇಮ್ ಆಗಲ್ಲ. ನೋಡಿ, ಕ್ಯಾಟಗರಿ 2B ಅಂತ ಬಂದಿರುತ್ತೆ ಇಲ್ಲಿ. ಯಾರು ಇವಾಗ ಫಾರ್ ಎಕ್ಸಾಂಪಲ್ ಇದೇ ಹುಡುಗ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕ್ಲೇಮ್ ಮಾಡಿದಾನೆ, ಕ್ಲೇಮ್ ಮಾಡಿದಾಗ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಕೊಟ್ಟಿದ್ದಾನೆ, ಅದಕ್ಕೆ ಅವನಿಗೆ ಕ್ಯಾಟಗರಿ 2B ಅಂತ ಬಂದಿದೆ. ಇದು ಬಂದಿದೆ ಅಂತಂದ್ರೆ ನಿಮಗೆ ಕ್ಲೇಮ್ ಆಗಿದೆ ಅಂತ, ಕ್ಯಾಟಗರಿ 2B ಕ್ಲೇಮ್ ಆಗುತ್ತೆ ನಿಮಗೆ. ಓಕೆ, ಇವಾಗ ಇನ್ನೊಬ್ಬ ಹುಡುಗ ಮೆಸೇಜ್ ಮಾಡಿದ ನನಗೆ, ಸರ್ ನಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ವ್ಯಾಲಿಡಿಟಿ ಇತ್ತು, ನಾನು ನೋಡ್ಕೊಂಡಿರ್ಲಿಲ್ಲ, ಇದೇ ತಪ್ಪು ಮಾಡೋದು ನೀವು. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಅದು ವ್ಯಾಲಿಡಿಟಿ ಇರ್ಲಿಲ್ಲ ಸರ್, ನಾನು ನೋಡ್ಕೊಂಡಿರ್ಲಿಲ್ಲ, ಇವಾಗ ನಾನು ಏನ್ ಮಾಡ್ಬೇಕು? ಏನು ಮಾಡಕ್ಕಾಗಲ್ಲ. ಅವರು ಕ್ಯಾಟಗರಿ ಬಂದು ಜನರಲ್ ಅಂತ ಕೊಟ್ಟಿರ್ತಾರೆ, GEN ಅಂತ ಕೊಟ್ಟಿರ್ತಾರೆ, ಅಥವಾ ಜನರಲ್ ಅಂತ ಕೊಟ್ಟಿರ್ತಾರೆ. ಅದು ಬಂದಿದೆ ಅಂದ್ರೆ ನೀವು ಏನು ಕ್ಲೇಮ್ ಮಾಡಕ್ಕಾಗಲ್ಲ. ಹಂಗಾದ್ರೆ ನಾನು ಏನ್ ಸರ್ ಇವಾಗ ಮಲ್ಲೇಶ್ವರಂಗೆ ಹೋಗ್ಬೇಕಾ ಅಂತಂದ್ರೆ ನೀವು ಹೋದ್ರು ಅಷ್ಟೇನೆ, ಅವ್ರು ಏನು ಮಾಡಲ್ಲ. ಯಾಕಂದ್ರೆ ನೀವು ವೆರಿಫಿಕೇಶನ್ ಹೋದಾಗ ಅಲ್ಲಿ ಸಬ್ಮಿಟ್ ಮಾಡಿಲ್ಲ, ಅದಕ್ಕೆ ಅವರು ಜನರಲ್ ಹಾಕಿದ್ರೆ ನಿಮ್ಮನ್ನ ವಾಪಸ್ ಕಳ್ಸಿಲ್ಲ. ನೀವು ಏನ್ ಕ್ಲೇಮ್ ಮಾಡಿರ್ತಾರೆ ಇದನ್ನ ಹೇಳ್ತಾ ಇದ್ ನಮ್ಗೆ ಹುಷಾರಾಗಿರಿ ಅಂತ. ನನ್ನ ಅಕಾಡೆಮಿ ಸ್ಟೂಡೆಂಟ್ಸ್, ಪರ್ಸನಲ್ ಗೈಡೆನ್ಸ್ ಇರೋರು ಎಲ್ಲರೂ ಈಸಿಯಾಗಿ ಕರೆಕ್ಟ್ ಆಗಿ ಮುಗಿಸಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ನನ್ನ ಕಡೆಯಿಂದ ಏನು ಅಂತ ಹೇಳ್ತೀನಿ, ಪರ್ಸನಲ್ ಗೈಡೆನ್ಸ್ ಟೈಮ್ ಟು ಟೈಮ್ ಸೆಷನ್ ಅಪ್ಡೇಟ್ ಆಗ್ತಾ ಇದೆ, ಏನ್ ಮಾಡ್ಬೇಕು ಎಕ್ಸಾಕ್ಟ್ಲಿ ಅಂತ. ಇದನ್ನೇ ಹೇಳ್ತಾ ಇರೋದು. ಇದೊಂದು ಪಾರ್ಟ್ ಆದ್ರೆ ನೆಕ್ಸ್ಟ್ ಇನ್ನು ಆಪ್ಷನ್ ಎಂಟ್ರಿ ಬರುತ್ತೆ, ಥಿಂಕ್ ಮಾಡಿ ಅಂತ. ಆಮೇಲೆ ಅದನ್ನು ಪ್ರವೋಕ್ ಮಾಡ್ತಾ ಇದೀನಿ ಅನ್ಬೇಡಿ, ನಾನು ನಿಮ್ಮ ಒಳ್ಳೇದಕ್ಕೆ ಕೇಳೋದು. ಯಾಕೆಂದ್ರೆ ಒಂದು ರ್ಯಾಂಕಿಂಗ್ ಏನ್ ಬರುತ್ತೆ ಇದ್ರ ಬಗ್ಗೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಒಂದು ರ್ಯಾಂಕಿಂಗ್ ಏನಿದೆ, ನಿಮ್ಮ ರ್ಯಾಂಕಿಂಗ್ ನಾನು ಕೊಡ್ತಾ ಇರೋದು, ನಿಮ್ಮ ರ್ಯಾಂಕಿಂಗ್ ಒಂದು ವ್ಯೂ ಕೊಡ್ತಾ ಇದ್ದೀನಿ, ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಇದು ಎಲ್ಲೂ ಸಿಗಲ್ಲ, ಅದರಿಂದ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಡೀಟೇಲ್ ಆಗಿ ವಿಡಿಯೋನು ಮಾಡ್ತೀನಿ, ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ತಾ ಇದೀನಿ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು, ಬೈಕೊಳ್ಳಿ ಮಾತಾಡ್ಕೊಳ್ಳಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಇರೋದು ಹೆಲ್ಪ್ ಮಾಡಕ್ಕೆ, ಹೆಲ್ಪ್ ಮಾಡ್ತೀನಿ ಅಂತ ಫ್ರೀ ಆಗಿ ಮಾಡಕ್ಕಾಗಲ್ಲ, ಅದಕ್ಕೊಂದು ಚಾರ್ಜಸ್ ಇರುತ್ತೆ. ಇಫ್ ಯು ನೀಡ್ ದ ಡೇಟಾ ಯು ನೀಡ್ ಟು ಪೇ.
ಇಫ್ ಯು ನೀಡ್ ದ ಸರ್ವಿಸ್ ಯು ನೀಡ್ ಟು ಪೇ. ಫ್ರೀ ಸರ್ವಿಸ್ ಯಾವುದು ಇಲ್ಲ, ಇವಾಗ ಮಾಡ್ತಾ ಇರೋದಲ್ಲ ಫ್ರೀ ಸರ್ವಿಸ್. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲೂ ಕೊಡ್ತಾ ಇದ್ದೀನಿ, ಪರ್ಸನಲ್ ಗೈಡೆನ್ಸ್ ಅವರಿಗೂ ಕೊಡ್ತಾ ಇದ್ದೀನಿ, ಫ್ರೀ ಆಗಿರೋರು ಕೊಡ್ತಾ ಇದೀನಿ, ಎಲ್ಲ ಪೋಸ್ಟ್ ಮಾಡ್ತಾ ಇದೀನಿ. ಬಟ್ ಏನಂದ್ರೆ ಪರ್ಸನಲ್ ಸಪೋರ್ಟ್ ಇರುತ್ತೆ, ಅಷ್ಟೇ ಧೈರ್ಯವಾಗಿರುತ್ತೆ. ಅದನ್ನೇ ಟೆನ್ಷನ್ ಫ್ರೀ ಕೌನ್ಸಿಲಿಂಗ್ ಅಂತ ಕರೆಯೋದು. ಮಿಕ್ಕಿದ್ ನಿಮಗೆ ಇಷ್ಟಿದ್ದು. ಸೊ ಇವರೆಲ್ಲ ತಪ್ಪಿದ್ದವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಯಾವಾಗ್ಲೂ ಅದನ್ನ ಹೇಳೋದು, ಡೀಟೇಲ್ ಆಗಿ ಮಾಡ್ತೀನಿ, ಶಾರ್ಟ್ ಆಗಿ ಮಾಡಕ್ ಹೋಗ್ತೀನಿ ವಿಡಿಯೋ, ಅದು ಆಗೋದೇ ಇಲ್ಲ, ಲೆಂತಿ ಆಗೇ ಆಗುತ್ತೆ. ಯಾಕಂದ್ರೆ ಐ ನೀಡ್ ಇಂಟೆಂಟ್ ಟು ಕವರ್ ಈಚ್ ಅಂಡ್ ಎವ್ರಿ ಟಾಪಿಕ್ ಅಂತ ಹೇಳ್ತೀನಿ ಅದಕ್ಕೆ. ಸೊ ಇವಾಗ ನಾವೆಲ್ಲ ಏನ್ ಮಾಡ್ಬೇಕು ಸರ್ ಅಂದ್ರೆ, ನೋಡಿ ಅದನ್ನ ಹೇಳಿರೋದು, ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟಲ್ ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ಅಥವಾ ಪರಿಶೀಲನೆಯಲ್ಲಿ ಸರಿಯಾದ ದಾಖಲೆಗಳನ್ನು ಸಲ್ಲಿಸದಿದ್ದಲ್ಲಿ ಅಥವಾ ಸಲ್ಲಿಸಿದ ನಂತರ ಸರಿಯಾಗಿ ನಮೂದಿತವಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು DCET 25ಕ್ಕೆ ಸಲ್ಲಿಸಿದ ಅರ್ಜಿ ಪ್ರತಿ, ಪ್ರವೇಶ ಪತ್ರ, ಪರಿಶೀಲನಾ ಪತ್ರ ಮತ್ತು ಅಗತ್ಯವಾದ ಎಲ್ಲಾ ಮೂಲ ದಾಖಲೆಗಳು ಮತ್ತು ಎಲ್ಲಾ ಪ್ರಮಾಣ ಪತ್ರಗಳ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಖುದ್ದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ 18/6/25 ಅಂದ್ರೆ 18/6/2025 18th ಜೂನ್ ಅಥವಾ 19th ಜೂನ್ ರಂದು ಹಾಜರಾಗಬೇಕು. ಪರಿಶೀಲನೆಗೆ ಹಾಜರಾಗುವ ಮೊದಲು 16/6/25 ಸ್ಲಾಟ್ ಅನ್ನು ಬುಕಿಂಗ್ ಮಾಡಿ ನಂತರ ಪರಿಶೀಲನೆಗೆ ಬರಬೇಕು. ಅರ್ಥ ಆಯ್ತಾ ಹೇಳಿದ್ದು? ನೋಡಿ ಇವಾಗ ಓವರ್ ಆಲ್ ಇಷ್ಟೇ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಇಷ್ಟೊತ್ತು ಹೇಳಿದ ಅದನ್ನೇ, ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದು ಅಲ್ಲಿ ನೋ ಅಂತ ಬಂದಿರೋ, ನೀವು ಎಲಿಜಿಬಲ್ ಇದ್ದು ಅಲ್ಲಿ ನೋ ಅಂತ ಬಂದಿರೋ ಅಂತವ್ರು ಮಾತ್ರ ಹೋಗಿ. ಅವರು ರಿಜೆಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಹೇಳಿದೆ ಕ್ಯಾಟಗರಿ, ಕ್ಯಾಸ್ಟ್ ಕ್ಯಾಟಗರಿ ಟು ಬಿ ವ್ಯಾಲಿಡಿ ಇದೆ ಬಟ್ ಅವ್ರು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ನಾವು ಹೋಗ್ಬೋದಾ ಸರ್ ಅಂತಂದ್ರೆ ನೀವು ಹೋದ್ರೆ ಅಕ್ಸೆಪ್ಟ್ ಮಾಡಲ್ಲ. ಇಷ್ಟ ಇದ್ರೆ ಹೋಗ್ಬಿಡಿ, ನೋ ಇಶ್ಯೂ. ಇಫ್ ಯು ವಾಂಟ್ ಟು ವಿಸಿಟ್ ಆಮೇಲೆ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಎಲ್ಲಾ ಕರೆಕ್ಟ್ ಆಗಿದ್ದು ಆಗಿಲ್ಲ ಅಂದ್ರೆ ಅಂತವ್ರು ಮಾತ್ರ ಬರಕ್ ಹೇಳ್ತಾ ಇದಾರೆ. ಯಾವತ್ತು ಅಂದ್ರೆ 18th and 19th, ಓಕೆ 18th and 19th ಜೂನ್ ಬರಕ್ ಹೇಳ್ತಾ ಇದಾರೆ. ಅಲ್ಲಿ ಹೋಗ್ಬೇಕು ಅಂತಂದ್ರೆ 16th ಅಂದ್ರೆ ಮಂಡೇ ನೀವು ಸ್ಲಾಟ್ ಬುಕ್ ಮಾಡ್ಕೊಬೇಕು, ಅದು ಮರಿಬೇಡಿ. ಸುಮಾರು ಜನ ಅದನ್ನು ಕೇಳ್ತೀರಾ. ನೀವು ಸ್ಲಾಟ್ ಬುಕ್ ಮಾಡ್ಕೊಂಡಿದ್ರೆ ಒಂದ್ಸಲಿ ಓಪನ್ ಆದಾಗ ಬರ್ತಾ ಇಲ್ಲ ಅಂತಂದ್ರೆ ಮತ್ತೆ ಟ್ರೈ ಮಾಡ್ಬೇಕು. ಇಮಿಡಿಯೇಟ್ಲಿ ಮೆಸೇಜ್ ಮಾಡ್ತೀರಾ, ಸರ್ ಸ್ಲಾಟ್ ಬರ್ತಾ ಇಲ್ಲ, ಓಪನ್ ಆಗ್ತಿಲ್ಲ. ನಾನು ಏನ್ರಿ ಮಾಡ್ಲಿ, ಅದು ಸ್ಲಾಟ್ ಬುಕಿಂಗ್ KE ಆಪರೇಟ್ ಆಗೋದೇ ಹಂಗೇನೆ, ವೇಟ್ ಮಾಡ್ಬೇಕು, ಪೇಷನ್ಸ್ ಇರಬೇಕು. ಇದನ್ನೇ ಪೇಷನ್ಸ್ ಬೆಳೆಸ್ಕೊಳ್ಳಿ ಹೇಳ್ತಾ ಇರೋದು. ನೋಡೋಕ್ ತುಂಬಾ ಇದೆ ಮುಂದೆ, ಅರ್ಥ ಆಯ್ತಾ? ಪೇಷನ್ಸ್ ಬೆಳೆಸ್ಕೊಳ್ಳಿ. ಬರ್ತಾ ಇಲ್ವಾ, ಕೀಪ್ ಚೆಕಿಂಗ್. ಯಾಕಂದ್ರೆ ನಿಮ್ಗೆ ಆಗ್ಬೇಕು ಅಂದ್ರೆ ಚೆಕ್ ಮಾಡ್ತಾನೆ ಇರಬೇಕು. ಬರ್ತಾ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ, ಬಿಟ್ಬಿಡಿ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಓಕೆ, ಸೊ ಓವರ್ ಆಲ್ ಇಷ್ಟನೇ. ಯಾರ್ಯಾರು ತಪ್ಪಿದೆ ಅಲ್ಲಿ ಹೋಗಿ 18th and 19th, ಅದಕ್ಕೆ 16th ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಂಡು ಹೋಗಿ. ಮತ್ತೆ ಎಲ್ಲಾ ಕರೆಕ್ಟ್ ಆಗಿದ್ರೆ ನೀವು ಬರುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ ಎಲ್ಲಾ ಕರೆಕ್ಟ್ ಆಗಿದ್ರೆ, ಎಲ್ಲಾ ಮಾಹಿತಿ ಸರಿ ಇರುವವರು KEಗೆ ಬರುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ. ಸೊ ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಅ ಡೀಟೇಲ್ಡ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಕ್ಲೇಮ್ಸ್ ಡೇಟಾ. ಕ್ಲೇಮ್ಸ್ ಏನ್ ಸರಿಯಾಗಿ ಆಗಿಲ್ಲ ಅಂತ ಅವ್ರಿಗೆ. ಸೊ ವಿಡಿಯೋ ಇಷ್ಟ ಇರೋ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪರ್ಸನಲ್ ಗೈಡೆನ್ಸ್ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿ, ವಾಟ್ಸ್ಆಪ್ ಮಾಡಿ. ಎಲ್ಲ ಅಪ್ಡೇಟ್ಸ್ ರಿಗಾರ್ಡಿಂಗ್ ಪರ್ಸನಲ್ ಗೈಡೆನ್ಸ್ಗೆ ಕೊಡ್ತೀನಿ. ಸೊ ನೀವು ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆದರೆ ನಿಮ್ಮ ನಂಬರ್ ಸೇವ್ ಆಗುತ್ತೆ. ಏನೇ ಡೌಟ್ ಇದ್ರು ನಿಮಗೆ ಒಂದು ಮೆಸೇಜ್ ಕಳಿಸಿದ್ರೆ ನಿಮಗೆ ಇನ್ಸ್ಟೆಂಟ್ ರಿಪ್ಲೈ ಇರುತ್ತೆ, ಸೆಷನ್ಸ್ ಆಗ್ತಾ ಇರುತ್ತೆ, ಕಂಪ್ಲೀಟ್ ಫಾಲೋ ಅಪ್ ಸಿಗುತ್ತೆ ಗ್ರೂಪ್ ಇಂದ. ಓಕೆ, ದಿಸ್ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.